ಹೇ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಈ ವ್ಲಾಗ್ ಸಂಡೇದಾಗಿರುತ್ತೆ, ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಎಲ್ಲ ಜಾಸ್ತಿ ದಿನವೇ ಆಯಿತು. ನಾನು ರೆಡಿಯಾಗಿ ನಮ್ಮ ಅಕ್ಕ ಮನೆಗೆ ಹೋಗ್ತಾಯಿದ್ದೀನಿ. ಬಿಕಾಸ್ ನನಗೆ ಬಾವೂಜಿ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದರು. ಸಂಡೇ ಅಲ್ವಾ, ಬಸ್ಸಲ್ಲಿ ಹೋಗೋದು ಬೇಡ ಅಂತ ನಾನೇ ಡ್ರಾಪ್ ಮಾಡ್ತೀನಿ ಅಂತ ಹೇಳಿದರು. ಆಮೇಲೆ ಬೂವು ಅವ್ನ ಬ್ಯಾಗ್ನ ನಮ್ಮ ಮನೇಲಿ ಬಿಟ್ಟು ಹೋಗಿದ್ದ. ಸರಿ ಅಂತ ಒಂದು ಬ್ಯಾಗ್ ತೊಗೊಂಡು ಕೊಟ್ಟು ಮತ್ತೆ ನಮ್ಮ ಮನೆ ಹತ್ರ ಬಂದು ಹೆಲ್ಮೆಟ್ ಇಸ್ಕೊಂಡು ಬೇಬಿಗೆ ಬಾಯ್ ಮಾಡಿ ಇವಾಗ ನಾನು ಬಾವೂಜಿ ಹೊರಡ್ತಾ ಇದ್ದೀವಿ. ಕರೆಕ್ಟ್ ಟೈಮ್ಗೆ ನಾನು ಕ್ಲಾಸಿಗೆ ರೀಚ್ ಆದೆ. ಬಟ್ ಕ್ಲಾಸಿಗೆ ರೀಚ್ ಆಗೋಷ್ಟರಲ್ಲಿ ನನ್ನ ಹೇರ್ ಸ್ಟೈಲ್ ಗೋವಿಂದ ಆಗಿಬಿಟ್ಟಿತ್ತು. ಮನೇಲಿ ಚೆನ್ನಾಗಿ ಕಾಣಿಸ್ತಿದ್ದೆ. ಗಾಡೀಲಿ ಬಂದಲ್ಲ, ಅದಕ್ಕೆ ಈ ಅವಸ್ಥೆಯಲ್ಲಿದ್ದೀನಿ. ಕ್ಲಾಸಿಗೆ ಬಂದಮೇಲೆ ಮ್ಯಾಮ್ ಬಂದು ಮೆಹಂದಿ ಕ್ಲಾಸ್ನ ಸ್ಟಾರ್ಟ್ ಮಾಡಿದ್ರು. ಮೆಹಂದಿ ಕ್ಲಾಸನ್ನು ಜಸ್ಟ್ ಅಡಿಷ್ನಲ್ ಆಗಿರುತ್ತೆ ನಮಗೆ, ಅದಕ್ಕೆ ಜಸ್ಟ್ ಬೇಸಿಕ್ಸ್ನ ಹೇಳಿಕೊಟ್ರು. ಹಾಗೆ ಹೇಳ್ಕೊಡ್ತಾ ನಮಗೆ ಸ್ವಲ್ಪ ಹಂಗೆ ಪ್ರಾಕ್ಟೀಸ್ನ ಮಾಡಿಸ್ತಾಯಿದ್ರು. ಪ್ರಾಕ್ಟೀಸ್ ಎಲ್ಲ ಆದಮೇಲೆ ನಮಗೆ ಡೆಮೋ ಕ್ಲಾಸ್ ಸ್ಟಾರ್ಟ್ ಆಯಿತು. ಡೆಮೋ ಕ್ಲಾಸಲ್ಲಿ ಸೆಮಿ ಅರೇಬಿಕ್ ಮೆಹಂದಿ ಡಿಸೈನ್ನ ಹೇಗಾಗೋದು ಅಂತ ಜಸ್ಟ್ ಪೇಪರಲ್ಲಿ ತೋರಿಸಿದ್ರು. ಅದಾದಮೇಲೆ ಒಬ್ಬರು ಕೈ ಮೇಲೆ ಹಾಕಿ ತೋರಿಸ್ಕೊಟ್ರು. ಆಮೇಲೆ ನಾವು ನಮ್ಮ ಪ್ರಾಕ್ಟೀಸ್ನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಪ್ರಾಕ್ಟೀಸಲ್ಲಿ ಫಸ್ಟು ನಮಗೆ ಬೇಸಿಕ್ಸ್ನ ಪ್ರಾಕ್ಟೀಸ್ ಮಾಡಿ, ನಾಳೆ ಬೇಕಿದ್ರೆ ನೀವು ಸೆಮಿ ಅರೇಬಿಕ್ ಡಿಸೈನ್ನ ಪ್ರಾಕ್ಟೀಸ್ ಮಾಡಿರಂತೆ ಅಂತ ಹೇಳಿದರು. ಅದಕ್ಕೆ ನಾವು ಪ್ರಾಕ್ಟೀಸ್ನ ಮಾಡ್ಕೊತಾ ಇದ್ವಿ. ಇವರು ಬಂದು ಧನು ಅಂತ. ಮೆಹಂದಿ ಪ್ರಾಕ್ಟೀಸೆಲ್ಲ ಆದಮೇಲೆ ಸ್ವಲ್ಪ ಮೆಹಂದಿ ಇತ್ತಲ್ಲ, ಅದರಲ್ಲಿ ಅವರು ಹಾರ್ಟ್ ಟೈಪ್ ಮೆಹಂದಿನ ಡಿಸೈನ್ ಹಾಕ್ಕೊಂಡಿದ್ರು. ನನಗೂ ಇಷ್ಟ ಆಯಿತು ಅಂತ ಅವ್ರ ಹತ್ರ ಹಾಕಿಸ್ಕೊತಾ ಇದ್ದೀನಿ. ಅವರು ಜಸ್ಟ್ ಹಾರ್ಟ್ ಶೇಪ್ನ ಬರೆದು ಕೊಟ್ಟಿದ್ರು. ಇವಾಗ ನಾನು ಅದ್ರ ಮೇಲೆ ಫಿಲ್ಲಿಂಗ್ನ ಮಾಡ್ಕೋಬೇಕು. ಅವ್ರಿಗೆ ಮಾತ್ರ ಆರ್ಟ್ ಎಷ್ಟು ಚೆನ್ನಾಗಿ ಬಂದಿದೆ, ನನಗೆ ಚೆನ್ನಾಗೇ ಬಂದಿಲ್ಲ. ಫಿಲ್ಲಿಂಗ್ ಎಲ್ಲ ಮಾಡಿ ಎಲ್ಲ ಪ್ಯಾಕಪ್ನ ಮಾಡ್ಕೊತಿದ್ದೆ. ಅಷ್ಟರಲ್ಲಿ ನಮ್ಮ ಭಾವ ಕಾಲ್ ಮಾಡಿ ವೆಯ್ಟ್ ಮಾಡ್ತಾಯಿದ್ದೀನಿ ಅಂದರು. ಸೊ ಎಲ್ಲರಿಗೂ ಬಾಯ್ ಮಾಡಿ ನಾನು ಹೋಗ್ತಾಯಿದ್ದೀನಿ. ಆ್ಯಕ್ಚುಲಿ ಇವತ್ತು ನಮ್ಮ ಬೇಬಿ ಬರ್ಡೇ ಇತ್ತು. ನಾನು ಅವಳಿಗೆ ಬೆಳಗ್ಗಿಂದ ವಿಶ್ ಮಾಡಿರಲಿಲ್ಲ. ಯಾವಾಗ ನಾನು ಅವಳಿಗೆ ಮಾರ್ನಿಂಗ್ ಟೈಮ್ ವಿಶ್ ಮಾಡಲ್ಲ, ಕೇಕ್ ಕಟ್ ಮಾಡ್ಕೋಬೇಕಾದ್ರೆ ಅವಳಿಗೆ ಹಗ್ ಮಾಡಿ ವಿಶ್ ಮಾಡ್ತೀನಿ. ಸೊ ಲೇಟ್ ಆಗ್ತಿದೆ, ಮನೆಗೆ ಹೋಗಿ ಅವಳಿಗೆ ಕೇಕ್ ಕಟ್ ಮಾಡಿಸ್ಬೇಕು. ಬನ್ನಿ ಹೋಗುವ. ಸ್ಟಾರ್ಟ್. ಅಕ್ಕ ಮತ್ತು ಭಾವ ಆಚೆ ಹೋಗಿದ್ರು. ಬರಬೇಕಾದ್ರೇ ಭಾವನೇ ಕೇಕ್ ತೊಗೊಬಂದಿದ್ರು. ಸೊ ಚಿಕ್ಕದಾಗಿ ಸೆಲೆಬ್ರೇಷನ್ನ ಮಾಡಿ ಮುಗಿಸಿದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.